ಎರಡು ಬೃಂದಾವನಗಳಿದೆ. ಬೃಂದಾವನ ಮಧ್ಯದಲ್ಲಿ ಆಂಜನೇಯನ ಗುಡಿ ಇದೆ. ಅದು ಮಾಧ್ವ ಪರಂಪರೆಗೆ ಸಂಬಂಧಪಟ್ಟಿದ್ದು, ಅಂದರೆ ನಮ್ಮಲ್ಲೇ ಪರಂಪರೆಗೆ ಸಂಬಂಧಪಟ್ಟಿದ್ದು ಅಂಥೇಳಿ ಅವಾಗ ಗುರುನಾಥರು ಹೇಳಿದ್ರು. ಅಲ್ಲಿ ಹೋಗಿ ಜಾಸ್ತಿ ಗುರುಗಳು ಕೂತ್ಕೊಳ್ಳೋರು. ಅಲ್ಲಿ ಕೂತ್ಕೊಂಡಾಗ ಜನ ಜಾತ್ರೆ ಆಯಿತು, ಒಂದು 10 ನಿಮಿಷ ಅಂತಂದರು. ಸರಿ, ಒಂದು 1/4 ಗಂಟೆ ಅಷ್ಟೊತ್ತಿಗೆ ಒಂದು 25 ಮಸಾಲೆ ದೋಸೆ ಕಟ್ಕೊಟ್ರು. ಎಲ್ಲ ಬ್ಯಾಗಿಗೆ ಹಾಕ್ಕೊಂಡಿದ್ದು ಸೀದಾ ನಡ್ಕೊಂಡು ತಗೊಂಬಂದಿದ್ದೆ ಕೆಲಸ. 25 ತಂದರೆ ಎಣಿಸ್ಕೊಂಡು ಇಲ್ಲಿದ್ದು 15-16 ಜನ, 25 ತಗೊಂಬಂದು 50 ಜನ ಆಗ್ಬಿಟ್ಟು. ಈ ಒಂದು ದೋಸೆ ಮಸಾಲೆ ದೋಸೆ ಉಳಿದಿರ್ತಿತ್ತಲ್ಲ, ನನ್ನ ಪಾಲಿನ ಎಲೆ ಅನ್ನೋದು ಇಲ್ಲಿ ನೋಡಿ, ಅಲ್ಲಿ ಇಟ್ಟಿರು. ಆಮೇಲೆ ಕೇಳ್ತೀನಿ ಎಲ್ಲಿ ಅಂದರೆ ಮೇಲ್ಗಡೆ ಅಟ್ಟಣಿಗೆ ಇದೆಯಲ್ಲ, ಅಂದರೆ ಅಡಿಕೆ ದಬ್ಬೆ ಮಧ್ಯ ತೀರುಗಳ ಮಧ್ಯದಲ್ಲಿ ಇಡಿಸ್ತಿದ್ರು. ಅವಾಗೆಲ್ಲ ಪಲಾವು, ಮೊಸರನ್ನ, ಮಸಾಲೆ ದೋಸೆ 3 ಸಾವಿರಾರು ಲಕ್ಷಾಂತರ ತಂದು ಕೊಡಿಸ್ಬಿಟ್ಟಿದ್ದಾರೆ ಗುರುನಾಥ್. ಬಂದಿರೋರಿಗೆಲ್ಲರಿಗೂ ಗುರುನಾಥರ ಹತ್ರ ನಾನು ಕೇಳಕ್ಕೆ ಹೋಗಿದ್ದೀನಿ, ಹಂಗೆ ಬಂದಿರೋರು ಯಾರೂ ಇಲ್ಲ. ಮಸಾಲೆ ದೋಸೆ ತಿಂದಿರ್ತಾರಲ್ಲ, ಪಲಾವ್ ತಿಂದಿರ್ತಾರಲ್ಲ, ಮೊಸರನ್ನ ತಿಂದಿರ್ತಾರೆ. ಕೃಷ್ಣ ಯೋಗೀಂದ್ರರ ಸನ್ನಿಧಿಗೆ ವೇದಿಕೆ ಅಂತ ಕರೆಯೋದು. ಇದು ಗುರುನಾಥೇ ನಮಗೆ ಹೇಳಿದ್ದು, ಮೊದಲನೇ ಪದನೇ ಹೇಳಿದ್ದದು. ಅಲ್ಲಿ ತನಕ ನಮಗೆ ವೇದಿಕೆ ಅಂದರೆ ಗೊತ್ತಿಲ್ಲ. ನಾವು ಬೃಂದಾವನನ ಪೂಜೆ ಮಾಡ್ಬೋದು, ಎಲ್ಲ ಮಾಡ್ಬೋದು. ನಮ್ಮ ಸಂಪ್ರದಾಯ ಬೃಂದಾವನ ಪೂಜೆ ಮಾಡ್ಕೊಂಡೇ ಬಂದಿರ್ಬೋದು. ಅಧಿಷ್ಠಾನ ವೇದಿಕೆ ಅಂತ ಬಳಸೋಕ್ಕೆ ಶುರು ಮಾಡಿದ್ದೇ ಗುರುನಾಥರು. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ ಅರುಣಚರಣ ಪದ್ಮಂ ಪಂಡಿತೈ ಸೇವ್ಯಮಾನಂ ನರಹರಿ ಗುರುರೂಪಂ ನಿತ್ಯ ವಿಜ್ಞಾನ ವೇದ್ಯಂ ಅಮರಗಿರಿನಿವಾಸ ಶ್ರೀನಿವಾಸ ಪ್ರಸಾದಾತ್ ಪ್ರಕಟಿತ ಚಿತ್ತಂ ಶ್ರೀಕೃಷ್ಣ ಯೋಗೀಂದ್ರ ಮೀಡೆ. ಅಜ್ಜಿ ಬಡಿಸಿದ್ರು. ಆಮೇಲೆ ಊಟ ಮಾಡಿದ್ರು. ಅಲ್ಲಿದ್ದವ್ರಿಗೆಲ್ಲರಿಗೂ ತುತ್ತು ಕೊಟ್ಟರು. ಇನ್ನೊಂದು 2 ತುತ್ತು ಉಳಿತು. ಊಟ ಮಾಡಿದ್ರು. ಆಯ್ತು ಬಾರೆಯ ಅಂದರು. ಹೊರಗಡೆ ಬಂದರು. ನಡ್ಕೊಂಡು ಬಂದವರು ಈಶ್ವರನ ದೇವಸ್ಥಾನ ಹತ್ರ ಬಂದು ಅರಳಿ ಕಟ್ಟೆಯಲ್ಲಿ ಕೂತ್ಕೊಳ್ಳೋದು ವಾಡಿಕೆ. ಅರಳಿ ಕಟ್ಟೆಯಲ್ಲಿ ಕೂತ್ಕೊಂಡ್ರು. ಅಷ್ಟೊತ್ತಿಗೆ ಒಂದು 15-16 ಜನ ಅಲ್ಲೇ ಹುಡ್ಕೊಂಡು ಬಂದಿದ್ರು. ಅಲ್ಲಿ ಹೋಗಿ ಈಶ್ವರನ ನಮಸ್ಕಾರ ಮಾಡ್ಕೊಂಬರ್ರಿ ಅಂದರು. ಸರಿ, ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದವ್ರು ಸೀದಾ ಮತ್ತೆ ಎದ್ಬಿಟ್ಟು ಸೀದಾ ಹಿಂದ್ಗಡೆ ಈಶ್ವರನ ಸಕರಾಪಟ್ಟಣದಲ್ಲಿ ರಾಮೇಶ್ವರ ಲಕ್ಷ್ಮಣೇಶ್ವರನ ದೇವಸ್ಥಾನದ ಹಿಂಭಾಗದಲ್ಲಿ 2 ಬೃಂದಾವನಗಳಿದೆ. ಬೃಂದಾವನ ಮಧ್ಯದಲ್ಲಿ ಆಂಜನೇಯನ ಗುಡಿ ಇದೆ. ಅದು ಮಾಧ್ವ ಪರಂಪರೆಗೆ ಸಂಬಂಧಪಟ್ಟಿದ್ದು, ಅಂದರೆ ನಮ್ಮಲ್ಲೇ ಪರಂಪರೆಗೆ ಸಂಬಂಧಪಟ್ಟಿದ್ದು ಅಂಥೇಳಿ ಅವಾಗ ಗುರುನಾಥರು ಹೇಳಿದ್ದು. ಅಲ್ಲಿ ಹೋಗಿ ಜಾಸ್ತಿ ಗುರುಗಳು ಕೂತ್ಕೊಳ್ಳೋರು. ಅಲ್ಲಿ ಕೂತ್ಕೊಂಡಾಗ ಜನ ಜಾತ್ರೆ, ತುಂಬ ಜನ ಬರೋರು ಕೇಳೋಕ್ಕೆ. ಅಲ್ಲಿ ಎಲ್ಲರಿಗೂ ಹಿಂಗೆ ಹೇಳ್ಬೇಕಾರೆ, ನೋಡ್ಯ ಒಂದಷ್ಟು ಮಸಾಲೆ ದೋಸೆ ತೊಗೊಂಬರ್ಕಾತೆ ನೋಡ್ಯ, ನಮ್ಮ ಜಾಬಲ್ಲಿ ಬೇಕಲ್ಲ, ನಮ್ಮ ಜಾಬಲ್ಲಿ ಮಸಾಲೆ ದೋಸೆ ತಗೊಂಬಂದು ಹೆಂಗೆ ನಾನು ಹೇಳ್ದೆ ಅಂತ ಹೇಳಯ್ಯ ಅಂತ. ಸರಿ, ಸೀದಾ ಬಿಡ್ಲಿ. ಅವಾಗ ಕೃಷ್ಣ ಭವನ್ ಒಂದೇ ಹೋಟ್ಲು. ಎಲ್ಲಿ ಸಕರಾಪಟ್ಟಣದಲ್ಲಿ ಕೃಷ್ಣ ಭವನ್ ಒಂದೇ ಹೋಟ್ಲು. ಮಸಾಲೆ ದೋಸೆ ತರೋಕ್ಕೆ ಅಂತ ಹೋದೆ. ಹಿಂಗೆ ನಂಗೆ ಮೊದಲನೇ ಅನುಭವ. ಅವರಿಗಾಗಲೇ ತುಂಬ ಜನ ಬಂದು ಹೋಗಿ ಮಾಡಿದ್ದಾರೆ. ಬಟ್ ಆದರೆ ಹಿಂಗೆ ಒಂದು 25 ಮಸಾಲೆ ದೋಸೆ ಬೇಕಿತ್ತು. ಆಯಿತು, ಒಂದು 10 ನಿಮಿಷ ಅಂತಂದರು. ಸರಿ, ಒಂದು 1/4 ಗಂಟೆ ಅಷ್ಟೊತ್ತಿಗೆ ಒಂದು 25 ಮಸಾಲೆ ದೋಸೆ ಕಟ್ಕೊಟ್ರು. ಎಲ್ಲ ಬ್ಯಾಗಿಗೆ ಹಾಕ್ಕೊಂಡಿದ್ದು ಸೀದಾ ನಡ್ಕೊಂಡು ತಗೊಂಬಂದಿದ್ದೆ ಕೆಲಸ. 25 ತಂದರೆ ಎಣಿಸ್ಕೊಂಡು ಇಲ್ಲಿದ್ದು 15-16 ಜನ, 25 ತಗೊಂಬಂದು 50 ಜನ ಆಗ್ಬಿಟ್ಟು. 25 ಜನ ಕೊಟ್ಬಿಟ್ಟು ನೋಡೆ ಏನು ಸ್ವಲ್ಪ ನೋಡೆ ಅಂತ. ಅಲ್ಲೋಗಿ 10 ಮಸಾಲೆ ದೋಸೆ, 10 ಪಲಾವು ಸೆಪ್ರೇಟು ತಗೊಂಬಂದು ಮತ್ತೆ ಕೊಟ್ಟರೆ ಮತ್ತೆ ಆಗಲೇ ಜಾಸ್ತಿ ಜನ ಆಗಿದೆ. ಈ ಥರ 5 ಸತಿ ಓಡಾಡಿದ್ವಿ. ಇವತ್ತಾಗಿದ್ರೆ 2 ವೀಲರ್ಗಳಿದೆ, ಎಲ್ಲ ಇದೆ. ಅವತ್ತಿನ ಕಾಲ ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡು ಬರ್ಬೇಕು. ಒಂದು 5 ಸತಿ ಓಡಾಡಿದ್ದೀನಿ. 50 ಮಸಾಲೆ ದೋಸೆ ಆಯಿತು, 20 ಪಲಾವ್ ಆಯಿತು, 20 ಮೊಸರನ್ನ ಆಯಿತು, ಎಲ್ಲ ಆಯಿತು. ಒಂದು ಜನ ರೈಸ್ ಆಗ್ತಾನೆ ಇದ್ದಾರೆ. 25 ಜನಕ್ಕೆ ಎಣಿಸ್ಕೊಂಡೋದ್ರೆ 40 ಜನ ಆಗಿರೋರು. 40 ಜನಕ್ಕೆ ಮತ್ತೊಂದು 15 ಜನಕ್ಕೆ ತರೋಣ ಅಂದರೆ ಮತ್ತೆ 25 ಜನ. ಈ ಥರ ಜಾಸ್ತಿ ಜನ ಆಗೋದು. ಯಾವಾಗಲೂ ಹಂಗೆ ಆಗ್ತೀವಿ.
ಒಂದು ಸತಿ ಮಾತ್ರ ಸಂಜೆ ಇಳಿ ಟೈಮ್ ಅಂದರೆ ಒಂದು 6:30 7 ಗಂಟೆ ಅಷ್ಟೊತ್ತಿಗೆ ಎಲ್ಲ ತಂದಿದ್ದೆಲ್ಲ 1 2 ಅದು ಉಳಿದಿರೋದು ಇನ್ನೊಂಚೂರು ತಿನ್ನಯ್ಯ ನಾವು ಗುರುರಾತ್ರಿಗೆ ಆಗುತ್ತೆ ಒಂದು ಪಕ್ಕದಲ್ಲಿ ಇಟ್ಕೊಂಡಿರ್ತೀವಿ. ಅದನ್ನು ಸೀದಾ ಕೈಲಿ ಇಟ್ಕೊಂಡು ಮನೆಗೆ ತಗೊಂಡು ಹೋದರೆ ಮೇಲ್ಗಡೆ ಇಟ್ಟಿರೆ ತಿನ್ನೋಣ. ಇದೊಂದು ವಿಶೇಷವಾದ ಅನುಭವ ಇದೆ, ಎಲ್ಲರಿಗೂ ಆಗಿದೆ. ನಮ್ಮ ಗುರುಬಂಧುಗಳಲ್ಲಿ ಕೆಲವರು ಒಡನಾಟದಲ್ಲಿ ಎಲ್ಲರಿಗೂ ಆಗಿದೆ. ಬಟ್ ಏನು ಅಂದರೆ ಅಟ್ಟದ ಮೇಲೆ ಮಲಗ್ತಾಯಿದ್ರು ಗುರುನಾಥರ ಮನೆಯಲ್ಲಿ. ಅವ್ರು ಅಟ್ಟದ ಮೇಲೆ ಮಲಗ್ತಾಯಿದ್ರು. ಈ ಒಂದು ದೋಸೆ ಮಸಾಲೆ ದೋಸೆ ಉಳಿದಿರ್ತಿತ್ತಲ್ಲ, ನನ್ನ ಪಾಲಿನ ಎಲೆ ಅನ್ನೋದು ಇಲ್ಲಿ ನೋಡಿ ಅಲ್ಲಿ ಇಟ್ಟಿರು, ಆಮೇಲೆ ಕೇಳ್ತೀನಿ ಎಲ್ಲಿ ಅಂದರೆ ಮೇಲ್ಗಡೆ ಅಟ್ಟಣಿಗೆ ಇದೆಯಲ್ಲ, ಅಂದರೆ ಅಡಿಕೆ ದಬ್ಬೆ ಮಧ್ಯ ತೀರ್ಗಳ ಮಧ್ಯದಲ್ಲಿ ಇಡಿಸ್ತಿದ್ರು. ಏನಕ್ಕೆ ಇಡಿಸ್ತಾರೆ ಅಂತ ಗೊತ್ತಿಲ್ಲ ನನಗೆ, ಏನಕ್ಕೆ ಇಡಿಸ್ತಾರೆ ಅಂತ ಗೊತ್ತಿಲ್ಲ. ಲೀಡೆ ಏನು ಆಮೇಲೆ ಕೇಳ್ತಾರೆ. ನಾನು ಮಾತಾಡ್ತಾ ಹಂಗೆ ಮಲ್ಕೊಂಬಿಡೋರು. ಮಾರನೇ ದಿವಸ ಮಧ್ಯಾಹ್ನ 2 ಗಂಟೆ 3 ಗಂಟೆಗೆ ಎಚ್ಚರಾದಾಗ ಬೆಳಗ್ಗೆ ಎದ್ದಿರೋರು ಈ ಕಲಾಪಗಳೆಲ್ಲ ಮುಗಿದ ಮೇಲೆ ಬಂದಿರೋ ಹೇಳಿ ಮಾಡಿ ಮತ್ತೆ ವಿಶ್ರಾಂತಿಗೋಸ್ಕರ ಅವ್ರು ಅಟ್ಟದ ಮೇಲೆ ಬರ್ತಿದ್ವಿ. ಮಲಗಿದಾಗ ನೋಡಿ ದೋಸೆ ತಗೊಳ್ಳೆ ತಿನ್ನೋಣ, ನೆನ್ನೆ ಇಟ್ಟಿದ್ದು ಇವತ್ತಿನ ತನಕ ಇರುತ್ತಾ ಅಂತ ನನಗೆ ಅನುಮಾನ ಬೇಡ ಕಣೆ ತಗೊಳ್ಳಿ. ನಾವು ದೋಸೆ ತಗೊಳ್ಳೋದು, ತಗೊಂಬಿಟ್ಟು ನೋಡಿ ಬಿಚ್ಚಾಯೋದು ಎಲ್ಲ ಬಿಚ್ಚಿದ್ರೆ ನೆನ್ನೆ ಹೇಗೆ ತಂದಿದ್ವಿ ಬಿಸಿ ಬಿಸಿ ಮಸಾಲೆ ದೋಸೆ ಬಿಸಿಯಾಗೇ ಇರೋದು. ಇದು ನನಗೆ ಪ್ರಥಮ ಅನುಭವ. ಮಸಾಲೆ ದೋಸೆ ಹಿಂದಿನ ದಿವಸ ಬೆಳಗ್ಗೆ ಇಟ್ಟಿದ್ದು ಎಲ್ಲರ ಮಾರನೇ ದಿವಸ ಮಧ್ಯಾಹ್ನ 3 ಗಂಟೆಗೆ ಇದ್ದಿದ್ದು ಸತ್ಯವ. ಯಾರು ಬೇಕಾದ್ರೆ ನಿಮ್ಮ ಮನೇಲಿ ಮಾಡಿರೋದು. ಬಿಸಿ ಪಲ್ಯ ಬಿಸಿ ದೋಸೆ ತಗೊಳ್ಳೆ ಅಂತೇಳಿ ನನಗೆ ಅರ್ಧ ತಿನ್ಸಿದ್ರು. ಅವ್ರು ಅರ್ಧ ತಿನ್ನೋದ್ರಲ್ಲಿ ಒಂದು 2-3 ಹೊತ್ತು ನಾನು ತಿನ್ನಿಸಿದೆ. ಅವರು ಅಷ್ಟು ಜನ ಒಡನಾಟ ಇದ್ದರೂ ಕೂಡ ಯಾರಿಗೆ ತಿನ್ಸಿದ್ರೆ ಬಿಟ್ಟರೆ ನಾವಂತೂ ನೋಡಿಲ್ಲ. ನನಗೆ ಮಾತ್ರ ಎಸ್ಪೆಷಲಿ ಗುರುಗಳು ಊಟ ಮಾಡಿಸಿದ್ದಾಗಲಿ, ದೋಸೆ ತಿನ್ನಿಸಿದ್ದಾಗಲಿ, ಮೊಸರನ್ನ ಅತಿ ಹೆಚ್ಚು ಬಾರಿ ಮಾಡಿದೆ, ಅತಿ ಹೆಚ್ಚು ಬಾರಿ. ಆ ಬಿಸಿಯಾಗಿದ್ದಿದ್ದೇ ನಂಗೆ ಇವಾಗಲೂ ಯಕ್ಷ ಪ್ರಶ್ನೆ. 2 ದಿವಸ 3 ದಿವಸ ಇದು ಒಂದು ದಿವಸದ ಕತೆ. ನೆಕ್ಸ್ಟ್ ಡೇಸಲ್ಲಿ ನಾವು ಅಷ್ಟು ವರ್ಷದ ಅನುಭವದಲ್ಲಿ 2000ನೇ ಇಸ್ವಿ ತನಕ 2001-2ನೇ ಇಸ್ವಿ ತನಕ ಸುಮಾರು 4 5 3 ಹಿಂಗೆಲ್ಲ ಇಡ್ತಿದ್ರು. ಕೆಲವು ಟೈಮು 1 2 3 ಉಳಿದ್ಬಿಡೋದು. ಅದನ್ನು ವೇಸ್ಟ್ ಮಾಡ್ತಿರಲಿಲ್ಲ. ಬೆಳಗ್ಗೆ ಆಗುತ್ತೆ ಎಡೆ ಅನ್ನೋದು. ಹಿಂದಿನ ದಿವಸ ಹೆಂಗೆ ತಂದಿರ್ತಿದ್ವಿ ಹಾಗೆ ಇರೋದು. ಆ ಥರ ಅನುಭವಗಳು. ನಾನು ಅದನ್ನೇ ಜಾಸ್ತಿ ಪ್ರಶ್ನೆ ಮಾಡ್ತಿರಲಿಲ್ಲ. ಬಟ್ ಪ್ರಶ್ನೆ ಮಾಡೋಷ್ಟು ಟೈಮೂ ಇರ್ತಿರ್ಲಿಲ್ಲ. ಯಾಕೆಂದರೆ ಅವ್ರು ಯಾವಾಗಲೂ ಕೆಲಸ ಏನಾರ ಒಂದು ಮಾಡ್ತಾನೆ ಇರೋಲ್ಲ, ಮಾಡಿಸ್ತಾನೆ ಇರೋ ಜನ ಇದ್ದೇ ಇರೋ ಬಿಸಿಯಾಗೇ ಇರೋದು. ಪಲಾವು ಬಿಸಿಯಾಗಿರೋದು. ಅವಾಗೆಲ್ಲ ಪಲಾವು, ಮೊಸರನ್ನ, ಮಸಾಲೆ ದೋಸೆ 3 ಸಾವಿರ ಲಕ್ಷ ಅಂತ ತಂದು ಕೊಡಿಸ್ಬಿಟ್ಟಿದ್ದಾರೆ ಗುರುನಾಥ. ಬಂದಿರೋರಿಗೆಲ್ಲರಿಗೂ ಗುರುನಾಥರ ಹತ್ರ ನಾನು ಕೇಳಕ್ಕೆ ಹೋಗಿದ್ದೀನಿ, ಹಂಗೆ ಬಂದಿರೋರು ಯಾರಿಲ್ಲ. ಮಸಾಲೆ ದೋಸೆ ತಿಂದಿರ್ತಾರಲ್ಲ, ಪಲಾವ್ ತಿಂದಿರ್ತಾರಲ್ಲ, ಮೊಸರನ್ನ ತಿಂದಿರ್ತಾರೆ. ಆಫ್ಟರ್ 2002 ಅಂದರೆ 2002ನೇ ಇಸ್ವಿ 3ನೇ ಇಸ್ವಿ ಆದಮೇಲೆ ಊಟ ಮಾಡ್ಕೊಂಡೇ ಬಂದಿರ್ತಾರೆ. ಯಾರನ್ನು ಬೇಕಾದ್ರೆ ಕೇಳಿ. ಇದಿಷ್ಟು ಮಸಾಲೆ ದೋಸೆ ಬಿಸಿಯಾಗೇ ಇದ್ದಿದ್ದು ಪ್ರಥಮ ಅನುಭವ. ನಾವು ಹುಡುಗರು ಕೇಳಬೇಕು ಅಂತ ನಾಲ್ಗೆತ್ತದು ಏನಾರು ಅಂದ್ಬಿಟ್ರೆ ಗುರುಗಳೆಲ್ಲ ಬೈದ್ಬಿಟ್ರೆ ಹೆದರಿಕೆ ಏನು ಕೇಳ್ತಿರಲಿಲ್ಲ. ಬಟ್ ಮನ್ಸಲ್ಲಿ ಅನ್ಸೋದು ಹೆಂಗೆ ಬಿಸಿಯಾಗಿದೆ, ನೆನ್ನೆ ಇಟ್ಟಿದ್ದು ಇವತ್ತು ಹೆಂಗೆ ಬಿಸಿಯಾಗಿದೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಇನ್ನು ಬೇರೆ ರೀತಿ ಎಲ್ಲ ತೋರಿಸಿದ್ದಾರೆ. ಈ ಮಸಾಲೆ ದೋಸೆ ಕತೆ ಇಷ್ಟು. ಇದೊಂದು ವಿಶೇಷವಾದ ಅನುಭವ ಗುರುನಾಥರೇ ಕೊಟ್ಟಿದ್ದು. ನಮಗೆ ಆ ಮಟ್ಟಕ್ಕೆಲ್ಲ ಅನುಭವಿಸ್ತೀವಿ. ಇದರ ಅಧ್ಯಾತ್ಮ ಅಂದರೆ ಗೊತ್ತಿಲ್ಲ. ದೇವರು ದಿಂಡ್ರು ಹೌದು, ಬೇಕಾದಷ್ಟು ಭಜನೆ ಮಾಡ್ತಿದ್ವಿ. ರಾಮನ ಸೇವೆ, ರಾಮೋತ್ಸವ ಇದೆಲ್ಲ 3ನೇ ವಯಸ್ಸಿಗೆ ನಾವೆಲ್ಲ ಸೇವೆ ಅನ್ನೋ ಇದಕ್ಕೆ ಬಂದಿದ್ದು. ಸೇವೆ ಅಂದ್ರೇನು, ಸೇವೆ ಏನೇನು ಮಾಡಬೇಕು, 1000 ಜನಕ್ಕೆ ನೀರು ಬಿಡಿಸ್ತಿದ್ವಿ, 1000 ಜನಕ್ಕೆ ಊಟ ಬಿಡಿಸ್ತಾಯಿದ್ವಿ. ಅವಾಗಲೇ ರಾಮೋತ್ಸವದಲ್ಲಿ ನಮ್ಮೂರಲ್ಲಿ 2000 ಜನ 3000 ಜನ ಇರೋರು. ಭಜನೆ ಅಂದ್ರೆ 500-700 ಜನ ಇರೋರು. ಅಂಥ ವೈಭವಯುತವಾಗಿ ನಡೀತಾ ಇತ್ತು ಅಂಥ ಕಾಲದಲ್ಲಿ. ಬಟ್ ದೇವರು, ದೇವಸ್ಥಾನ, ಹಿರಿಯರು ಇದ್ರ ಬಗ್ಗೆ ಗೌರವ ಇದೆ, ಗೌರವಿಸ್ತಾ ಇದ್ವಿ. ಆಮೇಲೆ ಅಲ್ಲೇ ಇರ್ತಿದ್ವಿ ನಾವೆಲ್ಲ. ಇಷ್ಟ್ರ ಮಧ್ಯದಲ್ಲಿ ಒಂದು ದಿವಸ ಏನಾಗ್ಬಿಡ್ತು, ಹೀಗೆ ಗುರುಗಳ ದರ್ಶನಕ್ಕೆ ಅಂತ ಹೋದರೆ, ಚಕ್ರಾಪಟ್ಟಣಕ್ಕೆ ಹೋದರೆ, ಬಾರಯ್ಯ ಬಂದೆ ಸರಿ ಮೇವು ಹಾಕು ಅಂತಂದು. ನಾನು ಹೋದಾಗ 4-4:15 ಮೇವು ಹಾಕು ಅಂತ. ಸರಿ ಹಿಂದ್ಗಡೆ ಕೊಟ್ಟಿಗೆನಲ್ಲಿ ಮೇವು ಹುಟ್ಟಿರೋರು ಮೇಲ್ಗಡೆ ಇದೆಲ್ಲ ಸರಿ ತಗೊಂಬಂದು ಎಲ್ಲ ಸುತ್ತ ಹಾಕಿ ಮೇವು ಹಾಕಾಯ್ತು. ಸರಿ ಕಣೆ, ಹಸುಗಳು ಬರುತ್ತೆ
ಅಂತಂದು ಹಿಂದ್ಗಡೆ ಹಾಸಿ ತುಂಬ ಹಸುಗಳು ಬರೋವು. ಎಷ್ಟು ಗಂಟೆ 5 ಕಾಲು ಒಳಗಡೆ ಹಸುಗಳು ಬಂದ್ಬಿಡೋವು. ಒಂದು ಸೀದಾ ಎಲ್ಲ ಮೇಯ್ತಾಯಿತ್ತು, ಎಲ್ಲ ಆಯಿತು. ಆಮೇಲೆ ಹಸು ಹೊಡ್ಕೊಂಬಂದು ಬಿಟ್ಟೋಣ ಅಂತೇಳಿ ಅವರು ಹಾಲು ಕರೀತಾರೆ. 1 ಲೋಟ ಹಾಲು ಕರೆದ್ಬಿಟ್ಟು ಹಾಲು ಕೊಡೋರು, ಅವ್ನು ತಗೊಂಬಂದು ಗುರುಳು ಕೈ ಕೊಡೋರು. ಗುರುಳು ಒಳಗಡೆ ತಂದು ತುಳಸಿ ಕಟ್ಟೆಗೆ ತಂದು ಪಾರ್ಕಿ ಹತ್ರ ಇಡೋರು. ಅವತ್ತೇನಾಗ್ಬಿಡ್ತು ಅಂದರೆ ಅದು ಎಳ್ನೀರು, ಬಿಲ್ಪತ್ರೆ, ಅಕ್ಕಿ, ಬೆಲ್ಲ ಎಲ್ಲ ಕೊಟ್ಬಿಟ್ಟು ವೇದಿಕೆಗೆ ಸಮರ್ಪಣೆ ಮಾಡಿಬಿಡಿ ಅಂತಂದರು. ಬಾಣಾವರದ ಕೃಷ್ಣ ಯೋಗೀಂದ್ರರ ಸನ್ನಿಧಿಗೆ ಸಮರ್ಪಣೆ ಮಾಡೋನು. ವೇದಿಕೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಕೃಷ್ಣ ಯೋಗೀಂದ್ರರ ಸನ್ನಿಧಿಗೆ ವೇದಿಕೆ ಅಂತ ಕರೆಯೋದು. ಇದು ಗುರುನಾಥೇ ನಮಗೆ ಹೇಳಿದ್ದು, ಮೊದಲನೇ ಪದನೇ ಹೇಳಿದ್ದದು. ಅಲ್ಲಿ ತನಕ ನಮಗೆ ವೇದಿಕೆ ಅಂದರೆ ಗೊತ್ತಿಲ್ಲ. ನಾವು ಬೃಂದಾವನನ ಪೂಜೆ ಮಾಡ್ಬೋದು, ಎಲ್ಲ ಮಾಡ್ಬೋದು. ನಮ್ಮ ಸಂಪ್ರದಾಯ ಬೃಂದಾವನ ಪೂಜೆ ಮಾಡ್ಕೊಂಡೇ ಬಂದಿರ್ಬೋದು. ಅಧಿಷ್ಠಾನ ವೇದಿಕೆ ಅಂತ ಬಳಸೋಕ್ಕೆ ಶುರು ಮಾಡಿದ್ದೇ ಗುರುನಾಥರು. ಆರತಿ, ಪಾತ್ಕ ಪೂಜೆ, ಅಧಿಷ್ಠಾನ, ವೇದಿಕೆ, ಅವಧೂತನ ಪದ ಕೇಳಿದ್ದೇ ಗುರುನಾಥರ ಬಾಯಲ್ಲಿ. ಗುರುನಾಥ ಸಂಪರ್ಕಕ್ಕೆ ಬಂದಮೇಲೆ ಹೊರತು ಅದಕ್ಕೂ ಮುಂಚೆ ನಮ್ಮೂರಲ್ಲೂ ಬೇಕಾದಷ್ಟು ಜನ ಸನ್ಯಾಸಿಗಳು, ಗುರುಗಳು, ಜಗದ್ಗುರುಗಳೆಲ್ಲ ಬಂದೋಗಿದ್ದಾರೆ. ಆ ಟೈಮ್ನಲ್ಲೂ ಕೂಡ ನಾವು ಯಾವತ್ತೂ ಇಂಥ ವೈಭವಯುತವಾದ ಪ್ರಕ್ರಿಯೆಗಳಾಗಲಿ ಅಥವಾ ಪದಗಳಾಗಲಿ ಕೇಳಿರಲಿಲ್ಲ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.